Niyamika, but Rahul Gandhi says that there were men with sticks who had surrounded his bus. But from whatever is visible on screen, they were just flags. Is there anything that we are missing here? Well, earlier another Jairam Ramesh, in which he had claimed that there are certain people who have come and surrounded his car, and they had thrown water on the windshield. They had also tear the posters of Bharat Jodo Nyaya Yatra, and they were raising slogans. So Jairam Ramesh had claimed that there was an attack on the part of the BJP workers on the people who are a part of the Bharat Jodo Nyaya Yatra. And later on, it was Rahul Gandhi who had posted this video in which we can clearly see that there were certain people holding the flags of BJP, as well as there were certain saffron flags as well. So Rahul Gandhi has claimed that these were the workers of BJP and RSS who tried to attack the people who are affiliated with the Bharat Jodo Nyaya Yatra. They were holding sticks, and Rahul Gandhi had also said that ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವುದು, ನೀವು ತಮ್ಮನಲ್ಲಿ ಕಂಡ ಹಾಗೆ ರಾಹುಲ್ ಗಾಂಧೀಜಿರವರು ಬಿಜೆಪಿಯವರಿಗೆ ಹೊಡೆಯಲು ಹೋಗುವುದೇ ಎಂಬ ಪ್ರಶ್ನೆಯಾಗಿದೆ ನಮಗೆ ಈ ವಿಡಿಯೋ ಕಾಣುವಾಗ ಗೋಚರಿಸುವುದು. ನಾನು ಕೂಡ ಮೊದಲು ಈ ವಿಡಿಯೋವನ್ನು ಕಂಡಾಗ ರಾಹುಲ್ ಗಾಂಧೀಜಿರವರು ಅವರಿಗೆ ಹೊಡೆಯಲು ಹೋದದ್ದ ಎಂದು ನೆನೆಸಿದೆ. ಆದರೆ ಇದು ಹೊಡೆಯಲು ಹೋದದ್ದಲ್ಲ. ರಾಹುಲ್ ಗಾಂಧೀಜಿರವರು ನ್ಯಾಯ ಯಾತ್ರೆ ಮಾಡುತ್ತಿದ್ದಾರೆ. ಭಾರತ್ ಜೋಡೋ ಯಾತ್ರೆಯನ್ನು ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅವರು ಮುಗಿಸಿ ಈಗ ಎರಡನೆಯ ನ್ಯಾಯ ಯಾತ್ರೆಯನ್ನು ಮಾಡುತ್ತಿದ್ದಾರೆ. ಅಸ್ಸಾಂನಿಂದ ಹಿಡಿದು ನಮ್ಮ ಮುಂಬೈ ಮಹಾರಾಷ್ಟ್ರದವರೆಗೆ ಈ ಯಾತ್ರೆಯನ್ನು ಮಾಡುತ್ತಾರೆಂದು ಅವರು ಹೇಳಿದ್ದಾರೆ. ಈ ಯಾತ್ರೆಯಡಿಯಲ್ಲಿ ಅಸ್ಸಾಂನಲ್ಲಿ ಇವರು ಗಾಡಿಯಲ್ಲಿ ಹೋಗುತ್ತಿರುವಾಗ, ಬಸ್ನಲ್ಲಿ ಹೋಗುತ್ತಿರುವಾಗ ಕೆಲವು ಬಿಜೆಪಿಗರು ಅವರ ಕೆಂಪು ಧ್ವಜವನ್ನು ಹಿಡಿದುಕೊಂಡು ಜೈ ಶ್ರೀರಾಮ್ ಎಂದು ಕೂಗಿಕೊಂಡು ಅವರು ರಾಹುಲ್ ಗಾಂಧೀಜಿರವರನ್ನು ಅಡ್ಡಿ ಮಾಡಿದರು. ಅದಕ್ಕೆದುರಾಗಿ ರಾಹುಲ್ ಗಾಂಧೀಜಿರವರು ಅವರ ಕೋಪವನ್ನು ತೋರಿಸಿದ್ದಾಗಿದೆ. ನೋಡಿ ಸಹೋದರರೇ, ರಾಹುಲ್ ಗಾಂಧೀಜಿರವನ್ನು ಅವರು ಯಾಕೆ ಹೀಗೆ ಉಪದ್ರ ಮಾಡುತ್ತಾರೆ ಅಥವಾ ಯಾಕೆ ಹೀಗೆ ಎದುರಿಸುತ್ತಿದ್ದಾರೆ? ರಾಹುಲ್ ಗಾಂಧೀಜಿರವರ ಸ್ವಭಾವವೇಕೆ ಅವರಿಗೆ ಇಷ್ಟವಾಗುವುದಿಲ್ಲ? ಅದಕ್ಕಿರುವ ಕಾರಣ ಅವರ ಮನಸ್ಸಿನಲ್ಲಿರುವಂತಹ ಆ ಘರ್ಷಣೆ, ಆ ಕೋಮುವಾದವಾಗಿದೆ. ಕಾರಣ ರಾಹುಲ್ ಗಾಂಧೀಜಿರವರು ಇಲ್ಲಿ ಶಾಂತಿಯನ್ನು ನೆಲೆಸಲು ಬೇಕಾಗಿರುವ ಪ್ರಯತ್ನಗಳನ್ನಾಗಿದೆ ಮಾಡುವುದು. ಉದಾಹರಣೆಗೆ ತೆಗೆಯುವುದಾದರೆ, ಮಣಿಪುರದಲ್ಲಿ ಒಂದು 2 ಸ್ತ್ರೀಯರನ್ನು ಬೆತ್ತಲೆಯಾಗಿ ನಡೆಸಿಕೊಂಡು ಹೀಗೆ ಹಲವಾರು ಸಮಸ್ಯೆಗಳು ನಮ್ಮ ಭಾರತ ದೇಶದಲ್ಲಿ ನಡೆದಾಗ ಪ್ರಧಾನಮಂತ್ರಿಯವರು ಈ ಹಿಂದೆ 8 ತಿಂಗಳ ಹಿಂದೆಯಾಗಿದೆ ಮಣಿಪುರಕ್ಕೆ ಹೋದದ್ದು. ಆ ಒಂದು ಘಟನೆ ನಡೆದಾಗಲೂ ಕೂಡ ಹೋಗಲಿಲ್ಲ, ಅದರ ನಂತರವೂ ಹೋಗಲಿಲ್ಲ, ಅದರ ಮುಂಚೆಯೂ 4 ತಿಂಗಳಿನಿಂದ ಅವರು ಹೋಗಿರಲಿಲ್ಲ. ಇಷ್ಟೊಂದು ಜನರ ಕಷ್ಟವನ್ನು ಆಲಿಸಲಾಗದಂತಹ ಪ್ರಧಾನಮಂತ್ರಿಯು ಮತ್ತ್ಯಾಕೆ ಅಧಿಕಾರದಲ್ಲಿ ಅವರು ಮುಂದುವರಿಯುತ್ತಾರೆ? ಸ್ವತಃ ರಾಜೀನಾಮೆ ಕೊಟ್ಟು ಹೋಗಬೇಕಿದೆ. ಆದರೆ ಇಂದು ನಡೆಯುತ್ತಿರುವುದು ಸ್ವತಃ ದೇಶದಲ್ಲಿ ಅಭಿವೃದ್ಧಿಗಳು ಮಾಡುತ್ತಿದ್ದರೂ ಕೂಡ ಕೆಲವೇ ಅಭಿವೃದ್ಧಿಗಳನ್ನೇ ಅವರು ಮಾಡುತ್ತಿದ್ದಾರೆ. ಹಾಗೆ ಅವರ ಒಂದು ಪ್ರಧಾನಮಂತ್ರಿ ಎಂದು ಹೇಳಿದರೆ ಅವರಿಗೆ ಯಾವುದೇ ರೀತಿಯ ಅವರು ಮತಕ್ಕೆ ಬೇಕಾಗಿ ಯಾವುದೇ ಮತಕ್ಕೆ ಅವರು ಅಧಿಕ ಪ್ರಾಧಾನ್ಯತೆ ನೀಡಬಾರದು. ಅವರ ಮತವನ್ನು ಅವರು ಮತದ ಆಚರಣೆಗಳನ್ನು ಆಚರಿಸಬಹುದು. ಆದರೆ ಆ ಮತಕ್ಕೆ ಬೇಕಾಗಿ ಮಾತ್ರ ಸ್ವಲ್ಪ ದಿವಸಗಳನ್ನು ಕಳೆಯುವುದು, ಅದಕ್ಕಾಗಿಯೇ ಹೋಗುವುದು, ಅವರ ರಾಷ್ಟ್ರಪತಿ ಅವರ ಪ್ರಧಾನಮಂತ್ರಿಯ ಜವಾಬ್ದಾರಿಯನ್ನು ಅವರು ಮಾಡದಿರುವುದು, ಇದೆಲ್ಲವೂ ಕೂಡ ತಪ್ಪಾಗಿದೆ. ಆದರೆ ಪ್ರಧಾನಮಂತ್ರಿಯಾದಂತಹ ಮೋದಿಜಿರವರು ಇಂದು ಮಾಡುತ್ತಿರುವುದು ಭಾರತ ಸಂವಿಧಾನಕ್ಕೆ ಅವರು ಮೋಸವನ್ನು ಮಾಡುತ್ತಿದ್ದಾರೆ. ಅವರು ಒಂದು ಪ್ರಧಾನಮಂತ್ರಿಯಾಗಿ ಆ ಅಯೋಧ್ಯೆಯ ಉದ್ಘಾಟನೆಗೆ ಬೇಕಾಗಿ ಅವರು 2 ದಿವಸಗಳ ಕಾಲ ಅಲ್ಲೇ ಇದ್ದರು. ಅವರ ಪ್ರಧಾನಮಂತ್ರಿಯ ಸ್ಟೇಟಸ್ 0 ಆಗಿತ್ತು ಅಂದಿನ ದಿವಸ. ಆದರೆ ಇದೆಲ್ಲವೂ ತಪ್ಪು. ಅವರಿಗೆ ಅದರ ಅರಿವಿದೆ. ಆದರೆ ಯಾರೂ ಕೂಡ ಕೇಳಲು ಸಾಧ್ಯವಿಲ್ಲ. ಕೇಳಿದವರು ಹೊರಗೆ. ಎಲ್ಲರೂ ಮೌನ ಪಾಲಿಸಿ ನೋಡಿ ನಿಲ್ಲಬೇಕು. ಇದೇನಿದು ಸರ್ವಾಡಳಿತವೇ? ಭಾರತವೆಂದರೆ ಪ್ರಜಾಪ್ರಭುತ್ವ ದೇಶ, ಇದು ಸುಂದರ ದೇಶ. ಆದರೆ ಇಂದು ಅಂದಿನ ಹಾಗೆ ಸರ್ವಾಧಿಕಾರಿಗಳಂತೆ ಇಂದಿನ ರಾಜಕಾರಣಿಗಳು ಇಲ್ಲಿ ವರ್ತಿಸುತ್ತಿದ್ದಾರೆ. ಅವರಿಗೆ ಬೇಕಾದಂತೆ ಸಂವಿಧಾನವನ್ನು ಬದಲಿಸಿಕೊಂಡು ಅವರಿಗೆ ಬೇಕಾದಂತೆ ನಿಯಮಗಳನ್ನು ತಪ್ಪಿಸಬಹುದು.
ಚೇಂಜ್ ಮಾಡಬಹುದು. ಆದರೆ ಕೇಳುವವರನ್ನು ಕೂಡ ಹೊರಗೆ ಹಾಕುತ್ತಿದ್ದಾರೆ.